ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ 6ನೇ ತರಗತಿ ಪ್ರವೇಶಕ್ಕೆ ಇಲ್ಲಿ ಬಹಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ರು, ಇಲ್ಲಿ ವಿಶೇಷ ವರ್ಗದ ಅರ್ಜಿಗಳು ಇಲ್ಲಿ ಕ್ಲೋಸ್ ಆಗಿದೆಯಾ ಏನು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೀನಿ. ಅದರೊಂದಿಗೆ ಇಲ್ಲಿ ವಿಶೇಷ ವರ್ಗದ ಅಡಿಯಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಏನೇನು ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ತಾವುಗಳು ಕೂಡ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ಇರುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ ವಿಶೇಷ ವರ್ಗದ ಅಡಿಯಲ್ಲಿ ಅದು ಏನು ಆಯ್ಕೆಯಾದಂಥ ವಿದ್ಯಾರ್ಥಿಗಳು ತಾವು ಡೈರೆಕ್ಟ್ ಆಗಿ ಎಕ್ಸಾಮ್ ಇಲ್ಲದೆ ನೇರ ಪ್ರವೇಶವನ್ನು ಪಡೆದಿದ್ದರೆ ಅಥವಾ ಎಕ್ಸಾಮ್ ಮೂಲಕನೂ ಪ್ರವೇಶವನ್ನು ಪಡೆದಿದ್ದರೆ ತಾವು ಯಾವ ರೀತಿಯಾದಂಥ ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ಬೋದು, ಸಫಾಯಿ ಕರ್ಮಚಾರಿಗಳು, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯೋವರು, ಸ್ಮಶಾನ ಕಾರ್ಮಿಕರ ಮಕ್ಕಳು ಇವರೆಲ್ಲರೂ ಕೂಡ ಏನು ಮಾಡಬೇಕು ಅಂದರೆ ಇಲ್ಲಿ ಸಂಬಂಧಪಟ್ಟ ಗ್ರಾಮೀಣ, ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಸಕ್ಷಮ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ಸಫಾಯಿ ಕರ್ಮಚಾರಿ ಪ್ರಮಾಣ ಪತ್ರ ಪಡೆದು ಸಲ್ಲಿಸತಕ್ಕದ್ದು ಅಂತ ತಿಳಿಸಿದ್ದಾರೆ. ಇವರು ಸಫಾಯಿ ಕರ್ಮಚಾರಿಗಳು ಅಂತ ಒಂದು ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕಾಗುತ್ತದೆ. ಅಂದರೆ ಅವರು ಈಗ ಏನು ಉದಾಹರಣೆಗಾಗಿ ಪಟ್ಟಣ ಪಂಚಾಯತಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಅವ್ರ ಕಡೆಯಿಂದ ನಾವು ಸಫಾಯಿ ಕರ್ಮಚಾರಿಗಳ ಮಕ್ಕಳು ಅಂತ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕು. ಅವ್ರ ತಂದೆ ಹೆಸರು ಅದರೊಂದಿಗೆ ಆ ವಿದ್ಯಾರ್ಥಿ ಹೆಸರು ಕೂಡ ಇರಬೇಕು ಅದರಲ್ಲಿ. ಮತ್ತು ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಇವರು ಕೂಡ ಅದೇ ರೀತಿ ಅಂತ ನಗರ, ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳ ಸಕ್ಷಮ ಪ್ರಾಧಿಕಾರದಿಂದ ಇವರು ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕು. ಇನ್ನು ಚಿಂದಿ ಆಯೋರ ಮಕ್ಕಳು ಸರ್ಕಾರ ನಿಗದಿಪಡಿಸಿರುವಂತೆ ನಿಯಮಾನುಸಾರ ಸಂಬಂಧಪಟ್ಟ ಗ್ರಾಮೀಣ, ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಸಕ್ಷಮ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ಚಿಂದಿ ಆಯೋರ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು ಅಂತ ತಿಳಿಸಿದ್ದಾರೆ. ಇದರೊಂದಿಗೆ ಸ್ಮಶಾನ ಕಾರ್ಮಿಕರ ಮಕ್ಕಳು ಸರ್ಕಾರ ನಿಗದಿಪಡಿಸಿರುವಂತೆ ಸೇಮ್ ಆ್ಯಸ್ ಇಟ್ ಈಸ್ ಇವರು ಕೂಡ ಸ್ಮಶಾನ ಕಾರ್ಮಿಕರ ಮಕ್ಕಳು ಅಂತ ಹೇಳಿ ಇವರು ನಗರ, ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳಂದರೆ ಇಲ್ಲಿನ ಗ್ರಾಮ ಪಂಚಾಯತಿ ಆಗಿರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ ಮತ್ತು ಇನ್ನು ಮಹಾನಗರ ಪಾಲಿಕೆ ಇತ್ಯಾದಿ ಸಂಸ್ಥೆಗಳಿಂದ ಅವ್ರು ಏನು ಮಾಡಬೇಕು ಅಂದರೆ ಇವರು ಸ್ಮಶಾನ ಕಾರ್ಮಿಕರ ಮಕ್ಕಳು ಅನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇನ್ನು ಬಾಲ ಕಾರ್ಮಿಕರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಅಂತ ಕೇಳಿದ್ದಾರೆ. ಇವರು ಏನು ಮಾಡಬೇಕು ಅಂದರೆ ಇಲ್ಲಿ ಬಾಲ ಕಾರ್ಮಿಕರ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇವರು ಕೂಡ ಕಾರ್ಮಿಕ ಇಲಾಖೆಯಿಂದ, ಬಾಲ ಕಾರ್ಮಿಕರು ಕಾರ್ಮಿಕ ಇಲಾಖೆಯಿಂದ ಸಲ್ಲಿಸಬೇಕು. ಇನ್ನು ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಇವರು ಕೂಡ ಇಲ್ಲಿ ಕಾರ್ಮಿಕ ಇಲಾಖೆಯಿಂದನೇ ಪಡೆದುಕೊಳ್ಬೇಕಂತ ತಿಳಿಸಿದ್ದಾರೆ. ಅದರೊಂದಿಗೆ ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಗದಿತ ನಮೂನೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿಯರ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಸಂಚಾರಿ ಕುರಿಗಾಹಿಗಳು ಇವರು ಏನು ಅಂದರೆ ಸ್ಥಳೀಯ ಸರ್ಕಾರಿ ಪಶು ವೈದ್ಯಾಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ತಾಲೂಕಿನ ಸಹಾಯಕ ನಿರ್ದೇಶಕರು, ಪಶು ಸಂಗೋಪನಾ ಇಲಾಖೆಯವರಿಂದ ದೃಢೀಕರಿಸಿಕೊಂಡು ಪೋಷಕರು ಸಲ್ಲಿಸಿದ ಪ್ರಮಾಣ ಪತ್ರವನ್ನು ಪರಿಗಣಿಸುವುದು ಅಂತ ತಿಳಿಸಿದ್ದಾರೆ. ಸೊ ತಾವು ಇಲ್ಲಿ ಯಾರು ಸಂಚಾರಿ ಕುರಿಗಾಹಿಗಳಿದ್ದರೆ ತಮ್ಮ ಊರಿನಲ್ಲಿರುವಂತಹ ಒಂದು ಏನು ಇಲ್ಲಿ ನಿಗದಿಪಡಿಸಿರುವಂಥ ಒಂದು ಪ್ರಮಾಣ ಪತ್ರದಲ್ಲಿ ಸ್ಥಳೀಯ ಸರ್ಕಾರಿ ಪಶುವೈದ್ಯಾಧಿಕಾರಿಗಳು ಅಂತ ಹೇಳಿದ್ದಾರೆ. ಸೊ ಅವರಿಂದ ತಾವು ಇಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಅದಕ್ಕೆ ತಾಲೂಕಿನ ಒಬ್ಬರು ಏನಂತ ಸಹಾಯಕ ನಿರ್ದೇಶಕರು ಇರ್ತಾರೆ, ಪಶು ವೈದ್ಯಾಧಿಕಾರಿಗಳು ಏನಿರ್ತಾರಲ್ಲ ಅವರ ಮೇಲಿನ ಅಧಿಕಾರಿಗಳು, ಅವರಿಂದ ತಾವು ಅದಕ್ಕೊಂದು ದೃಢೀಕರಣ ಅಟೆಸ್ಟೆಡ್ ಅಂತೀವಲ್ಲ ಅದನ್ನು ಮಾಡಿಸ್ಬೇಕು. ಇನ್ನು 25% ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಅಥವಾ HIV ತುತ್ತಾದ ಪೋಷಕರ ಮಕ್ಕಳು, ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರುವ ಅಥವಾ ಅನಾಥ ಮಕ್ಕಳು ಅಂತ ಇರ್ತಾರಲ್ಲ ಇವರಲ್ಲಿ ಏನಂದರೆ ಮೆಡಿಕಲ್ ಸರ್ಟಿಫಿಕೇಟು 25% ಹೆಚ್ಚು ಅಂಗವಿಕಲತೆ ಹೊಂದಿರುವಂಥವರು ಮೆಡಿಕಲ್ ಸರ್ಟಿಫಿಕೇಟ್ ಸಲ್ಲಿಸಬೇಕು. ಅದರಲ್ಲಿ ಕೂಡ ಈ ಮುಂದಿನ ಯಾವುದೇ ಒಂದು ದೋಷದಿಂದ ಬಳಲುತ್ತಿರುವ ವಿದ್ಯಾರ್ಥಿ, ಮಂದದೃಷ್ಟಿ, ದುರ್ಬಲ ಶ್ರವಣ ಶಕ್ತಿ, ವಾಸಿ ಆಗಿರುವ ಕುಷ್ಠರೋಗ, ಚಲನಶಕ್ತಿ ಇಲ್ಲದಿರುವುದು ಇವರೆಲ್ಲರೂ ಕೂಡ ಮೆಡಿಕಲ್ ಸರ್ಟಿಫಿಕೇಟ್ ಸಲ್ಲಿಸಬೇಕು. HIV ತುತ್ತಾದ ಪೋಷಕರ ಮಕ್ಕಳು ಅಂತ ಹೇಳಿದ್ದಾರೆ. ಇವರು ನಿಗದಿತ ವೈದ್ಯಾಧಿಕಾರ ಅಂದರೆ ವೈದ್ಯಕೀಯ ಪ್ರಾಧಿಕಾರ ನಿಗದಿತ ನಮೂನೆಯಲ್ಲಿ HIV ತುತ್ತಾದ ಪೋಷಕರಿಗೆ ನೀಡುವ ಪ್ರಮಾಣ ಪತ್ರ ಪಡೆದು ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನು ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರುವ ಅಥವಾ ಅನಾಥ ಮಕ್ಕಳು ಅಂದರೆ ಸರ್ಕಾರ ನಿಗದಿಪಡಿಸಿರುವಂತೆ ನಿಯಮಾನುಸಾರ ಸಕ್ಷಮ ಪ್ರಾಧಿಕಾರದಿಂದ ಪೋಷಕರು ಮರಣ ಹೊಂದಿರುವ ಮರಣ ಪ್ರಮಾಣ ಪತ್ರ, ಡೆತ್ ಸರ್ಟಿಫಿಕೇಟ್ ಅಥವಾ ಇಲ್ಲಿ ಡಿವೋರ್ಸ್ ಆಗಿರುವ ಅಥವಾ ವಿಚ್ಛೇದನ ಹೊಂದಿರುವ ಕುರಿತು ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಗುರುತಿಸಿರುವ ಅಲಿಮಾರಿ, ಅರೆ ಅಲಿಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯದ ಸೈನಿಕರು ಮತ್ತು ಮಾಜಿ ಸೈನಿಕ ಮಕ್ಕಳು, ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು ಅಂತ ಹೇಳಿದ್ದಾರೆ. ಇಲ್ಲಿ ಅಲಿಮಾರಿ ಅವರಿಗೆ ಇನ್ಕಮ್ ಕಾಸ್ಟ್ ಇದೆ, ಅದು ಬಿಟ್ಟರೆ ಬೇರೆ ಯಾವುದೇ ಫಾರ್ಮ್ಯಾಟ್ಗಳು ಇರುವುದಿಲ್ಲ. ಇನ್ನು ಸೈನಿಕರು, ಮಾಜಿ ಸೈನಿಕರಿಗೆ ಸೈನಿಕ ಪ್ರಮಾಣ ಪತ್ರ ಕೊಡ್ತಾರೆ. ಅವರಿಗೆ ಯಾರು ಕೊಡ್ತಾರೆ ಅಂದರೆ ಇಲ್ಲಿ ಸೈನಿಕ ಇಲಾಖೆಯಿಂದ ಕೊಡ್ತಾರೆ. ಸೊ ಹಾಗಾಗಿ ಅವರು ಮಾಜಿ ಸೈನಿಕ ಅಂತಲೂ ಕೊಡ್ತಾರೆ, ಸೈನಿಕ ಅಂತ ಕೂಡ ಕೊಡ್ತಾರೆ. ಅಂದರೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ಅವರಿಗೆ ನೀಡ್ತಾರೆ. ಇನ್ನು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು ಸರ್ಕಾರ ನಿಗದಿಪಡಿಸಿರುವಂತೆ ನಿಯಮಾನುಸಾರ ಸಕ್ಷಮ
ಇಲ್ಲಿ ಪುನರ್ವಸತಿ ಪ್ರಾಧಿಕಾರದಿಂದ ಅವರಿಗೆ ನಿಗದಿತ ನಮೂನೆಯಲ್ಲಿ ಕೊಡ್ತಾರೆ. ಇವರು ಏನಪ್ಪ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರವನ್ನು ಕೊಡ್ತಾರೆ, ಅದನ್ನು ತಾವು ಸಲ್ಲಿಸಬೇಕು. ಇನ್ನು ಅದಾದಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿ ಉತ್ತೀರ್ಣರಾದ ಮಕ್ಕಳು ಇಲ್ಲಿ 5ನೇ ತರಗತಿ ಮಾರ್ಕ್ಸ್ ಕಾರ್ಡನ್ನು ಪಡ್ಕೊಳ್ಬೇಕು. ಅದರೊಂದಿಗೆ ಅವರು ಒಂದು ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ, ಈ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲ್ತಿದ್ದಾರೆ ಅಂತೇಳಿ ಹೆಡ್ ಮಾಸ್ಟ್ರು ಅದನ್ನೊಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇವೆಲ್ಲವೂ ಕೂಡ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಸಲ್ಲಿಸಬೇಕಾದಂತಹ ಪ್ರಮಾಣ ಪತ್ರಗಳು ಆಗಿವೆ ಅಂತ ತಿಳಿಸ್ತಾ ಇದ್ದೀನಿ. ಸೊ ತಾವುಗಳು ಕೂಡ ಈ ಎಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಡ್ರಿ. ಇದಕ್ಕೆ ಪ್ರಮಾಣ ಪತ್ರ ಅವರು ಸಪ್ರೇಟ್ ಆಗಿರುವಂಥದ್ದು ಒಂದು ಯಾವುದೇ ಸಪ್ರೇಟ್ ಆದಂಥ ಪ್ರಮಾಣ ಪತ್ರವನ್ನು ಬಿಟ್ಟಿಲ್ಲ. ಆದರೆ ಒಂದು ಇದ್ರ ಬಗ್ಗೆ ಮೊದಲೊಂದು ಮಾಡೆಲ್ ಪ್ರಮಾಣ ಪತ್ರವನ್ನು ಬಿಟ್ಟಿದ್ರು, ತಾವುಗಳು ಕೂಡ ನೋಡಿರ್ತೀರಿ ಅಂದ್ಕೊಳ್ತೀನಿ. ಯಾವ ರೀತಿಯಾದಂಥ ಪ್ರಮಾಣ ಪತ್ರವನ್ನು ಅವ್ರು ಬಿಟ್ಟಿದ್ರು ಅಂದರೆ ತಮಗೆ ತಿಳಿಸೋದಾದರೆ ಇದು ಯಾವಾಗ ಅಂದ್ರೆ ಅಪ್ಲಿಕೇಶನ್ ಕಾಲ್ ಆಗಿತ್ತಲ್ವಾ, ಅವಾಗನೇ ಅವರು ಬಿಟ್ಟಿದ್ದರು. ಸೊ ತಮಗಿಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಕೂಡ ಇದೆ ಇದು ಪ್ರಮಾಣ ಪತ್ರ. ಸೊ ತಾವುಗಳು ಕೂಡ ನೋಡ್ಬೋದು ಇಲ್ಲಿ ವಿಶೇಷ ವರ್ಗದ್ದು ಯಾವ್ದ್ಯಾವ್ದಿದೆ ಅಂತ. ಆದರೆ ಇದು ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಅವರು ಪ್ರಮಾಣ ಪತ್ರವನ್ನು ಬಿಟ್ಟಿದ್ದರು. ಸೊ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗಾಗಿ ಅವರು ಸಪ್ರೇಟ್ ಆದಂಥ ಪ್ರಮಾಣ ಪತ್ರವನ್ನು ಈ ವರ್ಷ ಬಿಟ್ಟಿಲ್ಲ. ಸೊ ತಾವೇನು ಮಾಡಬೇಕು, ನಾನು ಆಗಲೇ ಹೇಳಿದಾಗೆ ಈ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನ ಸಿದ್ಧತೆಯಲ್ಲಿ ಇಟ್ಕೋರಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.